ಬೆಂಗಳೂರು ದಕ್ಷಿಣ ಜಿಲ್ಲೆ ವಿಚಾರವಾಗಿ ಕೈನಲ್ಲಿ ಕಲಹ ಶುರುವಾಗಿದೆ. ಸಿಎಂ ಡಿಕೆಶಿ ವರ್ತನೆಗೆ ಹಿರಿಯ ಮಂತ್ರಿಯೇ ಈಗ ಆಕ್ರೋಶವನ್ನ ಹೊರಗಾಕಿದ್ದಾರೆ. ರಾಮಲಿಂಗ ರೆಡ್ಡಿಗೆ ಹೆಜ್ಜೆ ಹೆಜ್ಜೆಗೂ ಡಿಕೆ ಶಿವಕುಮಾರ್ ಕಾಟ ಶುರುವಾಗಿದೆ. ತವರು ಜಿಲ್ಲೆಯ ಮೇಲಿನ ಡಿಕೆ ಪ್ರೀತಿಗೆ ಬೇಸತ್ತು ಬಿಟ್ಟಿದ್ದಾರೆ ರಾಮಲಿಂಗ ರೆಡ್ಡಿ. ಜಿಲ್ಲೆ ಉಸ್ತುವಾರಿ ಸಚಿವರಾದ್ರೂ ಡಿಕೆಶಿಯದ್ದೇ ಪಾರುಪತ್ಯ. ಉಸ್ತುವಾರಿ ಮಂತ್ರಿ ಜವಾಬ್ದಾರಿ ನಿಭಾಯಿಸಲು ಡಿಕೆ ಶಿವಕುಮಾರ್ ಅಡ್ಡಿಯನ್ನ ಮಾಡ್ತಿದ್ದಾರಂತೆ. ಜಿಲ್ಲೆಯಲ್ಲಿ ಏನೇ ಆದ್ರೂ ಡಿಕೆ ಶಿವಕುಮಾರದ್ದೇ ಡಿಸಿಷನ್. ಡಿಕೆ ಸುರೇಶ್ ಸೋಲಿನ ಬಳಿಕ ಜಿಲ್ಲೆಯಲ್ಲಿ ಡಿಕೆಶಿ ಆಧಿಪತ್ಯ ಶುರುವಾಗಿದೆ. ಚನ್ನಪಟ್ಟಣಕ್ಕಾಗಿ ಜಿಲ್ಲೆಯಲ್ಲೇ ಡಿಕೆ ಶಿವಕುಮಾರ್ ಠಿಕಾಣಿಯನ್ನ ಹೂಡಿದ್ದಾರೆ. ಈಗ ಹೊಸ ವರಸೆ ಶುರು ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಸ್ವತಂತ್ರ ದಿನಾಚರಣೆಗೆ ಬೆಂಗಳೂರು ದಕ್ಷಿಣದಲ್ಲಿ ಡಿಕೆಶಿ ಕಾರ್ಯಕ್ರಮ. ಜಿಲ್ಲಾ ಉಸ್ತುವಾರಿ ಸಚಿವರಿಂದಲೇ ಜಿಲ್ಲೆಗಳಲ್ಲಿ ಧ್ವಜಾರೋಹಣ ಆಗತ್ತೆ. ಆದರೆ ಈ ಸಂಪ್ರದಾಯವನ್ನ ಮೀರಲು ಮುಂದಾಗಿದ್ದಾರೆ ಡಿಕೆಶಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ ಇಂದ ಧ್ವಜಾರೋಹಣ ಆಗತ್ತೆ. ಡಿಕೆಶಿ ತೀರ್ಮಾನದಿಂದ ರಾಮಲಿಂಗ ರೆಡ್ಡಿ ಅಪ್ಸೆಟ್ ಆಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಬದಲಾವಣೆಗೆ ರಾಮಲಿಂಗ ರೆಡ್ಡಿ ಈಗ ಪಟ್ಟು ಹಿಡಿದು ನಿಂತಿದ್ದಾರೆ. ಬೆಂಗಳೂರು ದಕ್ಷಿಣ ಬದಲು ಬೆಂಗಳೂರು ನಗರದ ಮೇಲೆ ಕಣ್ಣನ್ನ ಹಾಕಿದ್ದಾರೆ. ಡಿಸಿಎಂ ಬಳಿ ಬದಲಾವಣೆಯ ಬೇಡಿಕೆಯನ್ನ ಇಟ್ಟಿದ್ದಾರೆ ರಾಮಲಿಂಗ ರೆಡ್ಡಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ವಿಚಾರವಾಗಿ ಈಗ ಕೈನಲ್ಲೇ ಕಲಹ ಶುರುವಾಗುಬಿಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ತನೆಗೆ ರಾಜ್ಯ ಕಾಂಗ್ರೆಸ್ನ ಹಿರಿಯ ಮಂತ್ರಿಯಿಂದಲೇ ಈಗ ಆಕ್ರೋಶಗಳು ಮತ್ತು ಅಸಮಾಧಾನ ಹೊರಗಾಗ್ತಿದ್ದಾರೆ. ರಾಮಲಿಂಗ ರೆಡ್ಡಿ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಡಿಕೆ ಶಿವಕುಮಾರ್ ಈಗ ಕಾಟ ಆದಂತೆ ಆಗ್ತಾ ಇದೆ. ತವರು ಜಿಲ್ಲೆ ಮೇಲೆ ಡಿಕೆ ಶಿವಕುಮಾರ್ ತೋರಿಸ್ತಿರುವಂತ ಪ್ರೀತಿಗೆ ಈಗ ಇಂಥದ್ದೊಂದು ಅಸಮಾಧಾನಕ್ಕೆ ಕಾರಣವಾಗುಬಿಟ್ಟಿದೆ. ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರು ದಕ್ಷಿಣದ ಉಸ್ತುವಾರಿ ಸಚಿವರಾಗಿದ್ದಾರೆ. ಆದರೆ ಅವರ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಡಿಕೆ ಶಿವಕುಮಾರ್ ಅಡ್ಡವಾಗ್ತಿದ್ದಾರಂತೆ. ಜಿಲ್ಲೆಯಲ್ಲಿ ಯಾವುದೇ ವಿಚಾರ ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರ ಡಿಸಿಷನ್ ಆಗಿರುತ್ತಂತೆ. ಇನ್ನು ಡಿಕೆ ಸುರೇಶ್ ಅವರು ಬೆಂಗಳೂರು ದಕ್ಷಿಣದ ಲೋಕಸಭಾ ಚುನಾವಣೆಯಲ್ಲಿ ಸೋತ ಮೇಲಂತೂ ಡಿಕೆಶಿದೇ ಆಧಿಪತ್ಯ ಆಗ್ತಿದೆಯಂತೆ. ಹೀಗಾಗಿ ಚನ್ನಪಟ್ಟಣಕ್ಕಾಗಿ ಜಿಲ್ಲೆಯಲ್ಲೇ ಡಿಕೆ ಶಿವಕುಮಾರ್ ಠಿಕಾಣಿಯನ್ನ ಹೂಡಿದ್ದಾರೆ. ಈಗ ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದ್ದಾರೆ ಅಂತ ಅಸಮಾಧಾನವನ್ನ ತೋರಿಸ್ತಿದ್ದಾರೆ. ಅದರ ಜೊತೆಯಲ್ಲಿ ಈಗ ಸ್ವತಂತ್ರ ದಿನಾಚರಣೆಯಲ್ಲೇ ಬೆಂಗಳೂರು ದಕ್ಷಿಣದಲ್ಲಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಈ ಒಂದು ಜಿಲ್ಲೆಯಲ್ಲಿ ಧ್ವಜಾರೋಹಣ ಮಾಡ್ತಿದ್ದಾರೆ. ಇನ್ನು ಸಂಪ್ರದಾಯವನ್ನ ನೋಡೋದಾದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೇ ಆಗಿರ್ತಾರೆ ಇವರು ಆ ಜಿಲ್ಲೆಯಲ್ಲಿ ಧ್ವಜಾರೋಹಣವನ್ನ ಮಾಡಬೇಕಾಗುತ್ತೆ. ಆದ್ರೆ ಈ ಬಾರಿ ಸಂಪ್ರದಾಯವನ್ನ ಮೇರಲಿಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಇದೇ ವಿಚಾರವಾಗಿ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ ಆಗುತ್ತೆ. ಈ ಒಂದು ನಿರ್ಧಾರದಿಂದ ರಾಮಲಿಂಗ ರೆಡ್ಡಿ ಅವರೀಗ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಹೀಗಾಗಿನೇ ಜಿಲ್ಲೆ ಉಸ್ತುವಾರಿ ಬದಲಾವಣೆಗೆ ಪಟ್ಟು ಹಿಡಿದು ಬಿಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಬದಲಾಗಿ ಬೆಂಗಳೂರು ನಗರದ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಇದೇ ವಿಚಾರವಾಗಿ ಸಿಎಂ ಬಳಿ ಹೋಗಿ ಬದಲಾವಣೆಯ ಬೇಡಿಕೆಯನ್ನ ಇಟ್ಟಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು.